ನಮಸ್ತೆ. ಓದ್ತಾ ಇರೋ ಪುಸ್ತಕದ ಹೆಸರು ಜೀವನ ಸ್ಫೂರ್ತಿಯ ಕಥೆಗಳು. ಬರ್ದಿರೋದು ಮಹಾಬಲ ಸೀತಾಳಭಾವಿ ಸರ್. ಇವಾಗ ಓದ್ತಾ ಇರೋ ಕತೆ ಯಾವುದು ಅಂದ್ರೆ ಭಿಕ್ಷುಕ ರಾಜ. ಏನಪ್ಪಾ ಇದು ಭಿಕ್ಷುಕ ರಾಜ ಅಂದ್ರೆ, ಒಬ್ಬ ಸನ್ಯಾಸಿ ಹೋಗ್ತಾ ಇರ್ತಾರಂತೆ ರೋಡಲ್ಲಿ. ಅವರಿಗೆ ತುಂಬಾ ದೊಡ್ಡ ಚಿನ್ನದ ಮೂಟೆ ಇರುವಂತಹ ಒಂದು ಮೂಟೆ ಸಿಗತ್ತಂತೆ. ಆ ಮೂಟೆನ ಅಯ್ಯಯ್ಯೋ ಇದೇನಪ್ಪ ಇಷ್ಟೊಂದು ಚಿನ್ನದ ಮೂಟೆ ನನಗೇನಕ್ಕೆ ಸಿಕ್ತು, ನಾನು ಇದನ್ನ ಇಟ್ಕೊಂಡು ಏನ್ ಮಾಡ್ಲಿ, ನನಗಿದು ಉಪಯೋಗಕ್ಕೆ ಬರಲ್ವಲ್ಲ ಅಂತ ಅನ್ಕೊಂಡು ಯೋಚನೆ ಮಾಡ್ತಾರಂತೆ. ಓಕೆ, ಇದನ್ನ ತಗೊಂಡು ಹೋಗೋಣ, ಯಾರು ಬೇಡ್ತಾರೆ ನನಗೆ ಬೇಕು ಅಂತ, ಯಾರು ಕೊರತೆಯಲ್ಲಿ ಇರ್ತಾರೆ ಅವ್ರಿಗೆ ಇದನ್ನ ಕೊಡೋಣ ಅಂದ್ಬಿಟ್ಟು ಸನ್ಯಾಸಿ ಅದನ್ನೆಲ್ಲ ತಗೊಂಡು ಹೋಗ್ತಾರಂತೆ. ಹೋಗಿ ಒಂದು ಊರಲ್ಲೆಲ್ಲಾ ಕಡೆ ಹೋಗಿ ಬರ್ತಾರಂತೆ. ಎಲ್ರೂ ಬೇಕು ಅನ್ನೋ ತರ ಇರಲ್ವಂತೆ, ಎಲ್ಲರೂ ತೃಪ್ತರಾಗಿ ಚೆನ್ನಾಗಿರ್ತಾರಂತೆ. ಏನಪ್ಪಾ ಈ ರಾಜ್ಯದಲ್ಲಿ ಎಲ್ಲರೂ ತೃಪ್ತರಾಗಿ ಚೆನ್ನಾಗಿದ್ದಾರಲ್ಲ, ಇದು ಯಾರಿಗೂ ಬೇಡ ಅನ್ಸುತ್ತೆ, ಯಾರು ಮತ್ತೆ ಬೇಡ್ಕೊಂಡು ಬರ್ತಾರೆ ಕೊರತೆಯಲ್ಲಿರ್ತಾರೆ ಅವ್ರಿಗೆ ಕೊಡೋಣ ಅಂತ ಅನ್ಕೊಂಡು ಸನ್ಯಾಸಿ ಒಂದ್ ಜಾಗದಲ್ಲಿ ಕೂತಿರ್ತಾರಂತೆ. ಆಗ ಅಲ್ಲಿ ಆ ಊರಿನ ರಾಜ ಇನ್ನೊಂದು ರಾಜ್ಯವನ್ನ ಆಕ್ರಮಣ ಮಾಡೋದಕ್ಕೆ ಅಂದ್ರೆ ಯುದ್ಧ ಮಾಡೋದಕ್ಕೆ ಹೋಗ್ತಾ ಇರ್ತಾರಂತೆ. ಆಗ ಸನ್ಯಾಸಿಯನ್ನ ನೋಡ್ಬಿಟ್ಟು ಹೋಗ್ಬಿಟ್ಟು ಅಂದ್ರೆ ಗುರುಗಳೇ, ನಾನು ಈ ತರ ಬೇರೆ ಒಂದು ರಾಜ್ಯವನ್ನ ಆಕ್ರಮಣ ಮಾಡೋದಕ್ಕೆ ಯುದ್ಧ ಮಾಡಕ್ ಹೋಗ್ತಾ ಇದ್ದೀನಿ, ನಾನು ಗೆದ್ದು ಬರ್ಲಿ ಅಂದ್ಬಿಟ್ಟು ನನಗೆ ಆಶೀರ್ವಾದ ಮಾಡಿ ಅಂತ ಹೇಳಿ ಕೇಳ್ತಾನಂತ. ಆಗ ತಗೊಳಪ್ಪ ಈ ನಾಣ್ಯದ ಮೂಟೆಗಳನ್ನ ಅಂತ ಕೊಡ್ತಾರಂತ. ರಾಜಂಗೆ ಆಶ್ಚರ್ಯ ಆಗತ್ತಂತೆ, ನನಗೆ ಆಶೀರ್ವಾದ ಮಾಡಿ ಅಂತ ಕೇಳಿದ್ರೆ ಇದನ್ನ ಕೊಡ್ತಿದ್ದೀರಲ್ಲ, ಇದರಿಂದ ಏನಾದ್ರೂ ಅರ್ಥ ಇದೆಯಾ ಅಂತ ರಾಜ ಕೇಳ್ತಾರಂತೆ. ಆಗ ಸನ್ಯಾಸಿ ಹೇಳ್ತಾರಂತೆ, ಹೂನಪ್ಪ ಈ ತರ ರೋಡಲ್ಲಿ ಸಿಕ್ಕಿತ್ತು, ಯಾರಾದ್ರೂ ಬೇಡ್ಕೊಂಡ್ ಬರ್ತಾರಲ್ಲ ಅವ್ರಿಗೆ ಕೊಡೋಣ ಅನ್ಕೊಂಡಿದ್ದೆ, ಆದ್ರೆ ನಿಮ್ ರಾಜ್ಯದಲ್ಲಿ ಎಲ್ರೂ ತೃಪ್ತಿಯಿಂದ ಇದ್ದಾರೆ, ಆದ್ರೆ ಆ ರಾಜ್ಯದ ರಾಜ ಆಗಿರೋ ನೀನೇ ತೃಪ್ತಿಯಿಂದ ಇಲ್ಲ, ಇನ್ನು ನೀನೇ ಅದು ಇದು ಬೇಕು ಅಂತ ಬೇಡ್ತಾ ಇದ್ಯಾ, ಇನ್ನೊಂದು ರಾಜ್ಯ ಬೇಕು ಅಂತ ಬೇಡ್ತಾ ಇದ್ಯಾ, ಹಾಗಿದ್ರೆ ಇದು ನಿನಗೆ ಸೇರ್ಬೇಕು ತಗೋ ಅಂತ ಕೊಡ್ತಾರಂತೆ. ಆಗ ರಾಜಂಗೆ ನಾಚಿಕೆ ಆಗತ್ತಂತೆ. ಓಹೋ, ಭಗವಂತ ನನಗೆ ಒಂದು ರಾಜ್ಯ ಕೊಟ್ಟಿದ್ದಾನೆ, ಇಷ್ಟು ಒಳ್ಳೆ ಜನಗಳನ್ನ ನನ್ನ ಜೊತೆಲಿ ಇಟ್ಟಿದ್ದಾನೆ, ಎಲ್ಲ ಕೊಟ್ಟಿರ್ಬೇಕಾದ್ರೆ ಇನ್ನೂ ಒಂದು ರಾಜ್ಯ ಬೇಕು, ಇನ್ನೂ ಒಂದು ರಾಜ್ಯ ಬೇಕು ಅಂತ ನಾನು ಏನು ಆಸೆಯಿಂದ ಯುದ್ಧ ಮಾಡಕ್ ಹೋಗ್ತಾ ಇದ್ದೀನಿ. ಸೊ ಹೌದಲ್ವಾ, ಸನ್ಯಾಸಿಯ ಕಣ್ಣಿಗೆ ನಾನು ರಾಜ ಅಲ್ಲ ಭಿಕ್ಷುಕನಾಗಿ ಕಂಡ್ಬಿಟ್ನಲ್ಲ ಅಂತ ಅವನು ಯೋಚನೆ ಮಾಡ್ತಾನಂತ. ಈಗ ನಾವೆಲ್ಲ ಯೋಚನೆ ಮಾಡೋಣ, ದುಡಿಯೋಣ, ಹಣ ಸಂಪಾದನೆ ಮಾಡೋಣ, ಆದ್ರೆ ದುರಾಸೆ ಅಲ್ಲ. ಆಲ್ರೆಡಿ ಭಗವಂತ ನಮ್ಗೆ ಏನೆಲ್ಲ ಕೊಟ್ಟಿದ್ದಾನೆ ಅದಕ್ಕೆ ಫಸ್ಟ್ ನಾವು ತೃಪ್ತಿಯಿಂದ ಇರಬೇಕು. ತುಂಬಾ ಜನ ಹೇಳ್ತಾರೆ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಡಿ, ಸಾಧನೆ ಮಾಡೋಕ್ಕಾಗಲ್ಲ, ಇನ್ನೂ ಏನೋ ಮಾಡಬೇಕು ಅನ್ನೋ ಹಂಬಲ ಯಾವಾಗಲೂ ಇರಬೇಕು, ಅವಾಗ ಮಾತ್ರ ಸಾಧನೆ ಮಾಡ್ತೀರಾ, ತೃಪ್ತಿ ಆಗಬಾರ್ದು ಅಂತ ತುಂಬಾ ಜನ ಮೋಟಿವೇಶನ್ ಸ್ಪೀಕರ್ಸ್ ಆ್ಯಂಡ್ ಸೆಲೆಬ್ರಿಟೀಸ್ಗಳು ಸ್ಟೇಜ್ ಮೇಲೆ ಮಾತಾಡಿರೋದನ್ನ ನೀವು ನೋಡ್ಬೋದು. ಆದರೆ ನಾವು ಸೂಕ್ಷ್ಮವಾಗಿ ಏನು ಬೇಕೋ ಅದನ್ನ ಮಾತ್ರ ನಮ್ಮ ಜೀವನಕ್ಕೆ ತಗೋಬೇಕಲ್ವಾ. ಅದಕ್ಕೆ ನಾನೇನು ಹೇಳ್ತೀನಿ ಅಂದರೆ, ನೀವು ಲೈಫಲ್ಲಿ ಫಸ್ಟು ತೃಪ್ತಿ ಪಡ್ಕೊಳ್ಳಿ. ತೃಪ್ತಿ ಪಡ್ಕೋಬಾರ್ದು ಇಲ್ಲ, ತೃಪ್ತಿ ಪಡ್ಕೊಂಡ ತಕ್ಷಣ ನಾವು ಮುಂದೆ ಕೆಲಸ ಮಾಡಲ್ಲ ಅಂತ ಅಲ್ಲ, ಆದರೆ ಇನ್ನೊಬ್ಬರಿಗೆ ತೊಂದರೆ ಮಾಡಿ, ಇವತ್ತು ಪೊಲಿಟಿಷಿಯನ್ಸ್ಗಳಾಗಿರ್ಬೋದು ಅಥವಾ ತುಂಬ ಲಂಚಗಳನ್ನು ತಗೊಳ್ತಾ ಇರೋದು, ಬಡವರನ್ನ ಅಂದರೆ ಸಮಾಜಕ್ಕೆ ಹೋಗಬೇಕಾಗಿರುವಂತಹ ಹಣವನ್ನು ಇವತ್ತು ಎಲ್ಲೆಲ್ಲೆಲ್ಲೆಲ್ಲೋ ಅದು ಹೋಗ್ತಾ ಇದೆ ಅಂತಂದರೆ, ಅದು ಹೋಗೋದಕ್ಕೆ ಕಾರಣ ಏನು? ಅತಿ ಆಸೆ. ನನಗೆ ಆ ಜಾಗ ಬೇಕು, ನನಗೆ ಈ ಭೂಮಿನೂ ಬೇಕು, ನನಗೆ ಅದೂ ಬೇಕು, ನನಗೆ ಇದೇ ಮನೆ ಬೇಕು, ನಾನು ಅಲ್ಲೊಂದು ಸೈಟ್ ಮಾಡಬೇಕು, ಫಾರಿನಲ್ಲಿ ಒಂದು ಮಾಡಬೇಕು ಅಂತ ಅನ್ಕೊಂಡು ಸಮಾಜಕ್ಕೆ ಏನು ಹೋಗ್ಬೇಕಾಗಿದೆ, ನನ್ನ ಅಧಿಕಾರದ ಪ್ರಕಾರ ನಾನು ಏನು ಕೆಲಸ ಮಾಡಬೇಕಾಗಿದೆ ಸಮಾಜಕ್ಕೆ, ಅದನ್ನು ನಾನು ಮಾಡ್ತಾ ಇಲ್ಲ. ನಾನು ನನ್ನ ಮನೆ, ನನ್ನ ಮನೆ, ನನ್ನ ಸಂಸಾರ ಅಂತ ಇನ್ನೂ ಹೆಚ್ಚು 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 ಬೇಡ್ತಾನೆ ಹೋಗ್ತಾ ಇದ್ದೀನಿ ಅಂದರೆ ಆ್ಯಕ್ಚುಲಿ ಭಿಕ್ಷುಕ ಯಾರು ಅನ್ನೋದನ್ನು ಸನ್ಯಾಸಿ ಅರ್ಥ ಮಾಡಿಸಿದ್ರು. ಈಗ ನಾವು ದುಡಿಯೋಣ, ಶ್ರೀಮಂತಿಕೆ ಪಡ್ಕೊಳ್ಳೋಣ, ಆದರೆ ನಮ್ಮ ಹತ್ರ ಇರೋದಕ್ಕೆ ಮೊದಲು ತೃಪ್ತಿಯಿಂದ ಇರೋಣ. ಯಾರಿಗೂ ಅನ್ಯಾಯ ಮಾಡದೆ ನಾವು ನ್ಯಾಯವಾಗಿ, ಪ್ರಾಮಾಣಿಕವಾಗಿ, ಸಂತೋಷವಾಗಿ, ತೃಪ್ತಿಯಿಂದಾನೇ ನಾವು ಗಳಿಸೋಣ. ಅವಾಗ ಯಾವತ್ತೇ ಒಂದು ದಿನ ನಾವು ಈ ಒಂದು ದೇಹ ಬಿಟ್ಟು ಹೋಗಬೇಕು ಅಂದಾಗ ತೃಪ್ತಿಯಿಂದನಾದರೂ ಹೋಗ್ತೀವಿ. ಸೊ ಮತ್ತೆ ಇನ್ನೇನು ಗಲೀಜುಗಳನ್ನ ಇಟ್ಕೊಂಡು ಮತ್ತೆ ಜನ್ಮದಲ್ಲಿ ಹುಟ್ಟಲ್ಲ ಅಲ್ವಾ. ಸೊ ಹಾಗಾಗಿ ಹೌದು ಮ್ಯಾಮ್, ನಾನು ಮುಂಚೆ ಹಿಂಗೆ ಇದ್ದೆ, ಬಟ್ ಇವತ್ತು ನಾನು ಬದಲಾಗಿದ್ದೀನಿ ಅಂತ ನೀವು ಹೇಳೋದಾದರೆ ನೀವು ಇಲ್ಲಿ ಕಮೆಂಟ್ ಹಾಕ್ಬೋದು, ನಾನು ತೃಪ್ತಿಯಿಂದ ಇದ್ದೀನಿ, ನನ್ನ ಹತ್ರ ಇರೋದಕ್ಕೆ ನಾನು ಕೃತಜ್ಞತೆಯಿಂದ ಇದ್ದೀನಿ ಅಂತ. ಏನು ಕಮೆಂಟ್ ಹಾಕಲಿಲ್ಲ ಅಂದರೆ ನನ್ನಲ್ಲಿ ಗ್ರ್ಯಾಟಿಟ್ಯೂಡ್ ಜಾಸ್ತಿ ಆಗಿದೆ ಅಂತನಾದರೂ ನೀವು ಕಮೆಂಟ್ ಹಾಕಿ, ಅಫರ್ಮೇಷನ್ ಆಗುತ್ತೆ. ಆ್ಯಂಡ್ ಯಾರಿಗೆಲ್ಲ ಇದನ್ನು ಕಳಿಸ್ಬೇಕು, ತೃಪ್ತಿಯ ಭಾವ ಇನ್ನು ಯಾರಿಗೆಲ್ಲ ಜಾಸ್ತಿ ಮಾಡಬೇಕು ಅಂತ ನಿಮ್ಗೆ ಅನಿಸುತ್ತೆ, ಎಲ್ರಿಗೂ ಶೇರ್ ಮಾಡಿ. ಆ್ಯಂಡ್ ನಿಮ್ಮ ವಾಟ್ಸಪ್ ಸ್ಟೇಟಸ್ಗಳಲ್ಲಿ ಈ ಒಂದು ಏನು ಪುಸ್ತಕಗಳಿಂದ ಪರಿವರ್ತನೆಯ ಲಿಂಕನ್ನು ವಾಟ್ಸಪ್ ಸ್ಟೇಟಸ್ಗಳಲ್ಲಿ ಹಾಕ್ಕೊಳ್ಳಿ. ಯಾರಿಗೋ ಪುಣ್ಯ ಇದ್ದರೆ ಅವರದನ್ನು ಕ್ಲಿಕ್ ಮಾಡಿ ಬರ್ತಾರೆ. ಸೊ ಅವ್ರ ಲೈಫಲ್ಲಿ ನೀವು ಸೆಂಡ್ ಮಾಡೋ ಒಂದು ಮೆಸೇಜ್ ಅವ್ರ ಲೈಫ್ನ ಚೇಂಜ್ ಮಾಡ್ಬೋದು. ಥ್ಯಾಂಕ್ ಯು.
ಭಾವನೆಗಳಿಗೊಂದು ಶಾಲೆಗೆ ಬಂದು ತುಂಬಾ ಖುಷಿ ಆಗಿದೆ. ಲೈಫಲ್ಲಿ ತುಂಬಾ ಅಂದ್ರೆ ತುಂಬಾ ಕ್ಲಾರಿಟಿ ಬಂದಿದೆ. ತುಂಬಾನೇ ಬದಲಾವಣೆ ಆಗಿದೆ. ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ನನಗೆ ತುಂಬಾ ಖುಷಿ ಆಗ್ತಿದೆ. ಪ್ರತಿಯೊಂದಕ್ಕೂ ಸ್ಫೂರ್ತಿ ಸಿಕ್ಕಿದೆ, ನೆಮ್ಮದಿ ಸಿಕ್ಕಿದೆ. ಒನ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಇಟ್ ಈಸ್ ಅಲ್ಟಿಮೇಟ್. ಲೈಫ್ ತುಂಬ ಕಾಂಪ್ಲಿಕೇಟ್ ಅಂದ್ಕೊಂಡಿದ್ದೆ, ಬಟ್ ಈ ಕ್ಲಾಸಿಗೆ ಸೇರಿದ್ಮೇಲೆ ತುಂಬ ಈಸಿಯಾಗಿ ಅರ್ಥಪೂರ್ಣವಾಗಿ ಹೇಗೆ ಜೀವಿಸ್ಬೇಕು ಅನ್ನೋದು ಗೊತ್ತಾಯಿತು. ಆಕ್ಚುಲ್ ಆಗಿ ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ಈ ಒಂದು ವರ್ಕ್ಶಾಪ್ ಬಂದಿರೋ ಉದ್ದೇಶ ಅಂದರೆ ತಾರಾ ಮೇಡಮು ಏನೇ ಕೊಟ್ಟರು ಒಂದು ಅದ್ಭುತವಾಗಿ ಸ್ಪೆಷಲ್ ಆಗಿ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಈ ಒಂದು ವರ್ಕ್ಶಾಪಲ್ಲಿ ಇನ್ನೂ ಅದ್ಭುತವಾಗಿ ಸಿಗ್ತದೆ ಅಂತ ನಂಬ್ಕೊಂಡು ಬಂದಿದ್ದೀನಿ. ಖಂಡಿತ ಆಗುತ್ತೆ. ಡೈಲಿ ಹೊಸ ಹೊಸ ಟಾಪಿಕ್ ನಾವು ಡೈಲಿ ವೇಟ್ ಮಾಡ್ತಾ ಇರ್ತೀವಿ, ಇವತ್ತೇನು ಹೇಳ್ಕೊಡ್ತಾರೆ, ನಾಳೆ ಏನು ಹೇಳ್ಕೊಡ್ತಾರೆ ಅಂತೇಳಿ. ನಾನು ಎಲ್ಲರಿಗೂ ಹೇಳೋದಷ್ಟೇ, ಅವ್ರು ಕೊಡೋ ಎಲ್ಲ ಟಾಸ್ಕ್ನು ಚೆನ್ನಾಗಿ ಫಾಲೋ ಅಪ್ ಮಾಡಿದರೆ ನಿಮ್ಮ ಜೀವನ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಎಜುಕೇಶನ್ ಬಂದ್ಮೇಲೆ ನನ್ನ ಲೈಫ್ ಸೇವ್ ಆಯ್ತು ಅಂತಾನೆ ಹೇಳ್ಬೋದು. ಸೊ ಬಹಳನೇ ಖುಷಿ ಇದೆ. ನಮ್ಮನ್ನ ನಾವು ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡು ಈ ಹ್ಯಾಬಿಟ್ಸ್ ಎಲ್ಲ ನಾವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಮ್ಮ ಲೈಫ್ ಖಂಡಿತವಾಗ್ಲೂ ಸಕ್ಸಸ್ಫುಲ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ನಿಮ್ಮ ಲೈಫ್ ಚೇಂಜಿಂಗ್ ಟ್ರಾನ್ಸ್ಫಾರ್ಮೇಶನ್ ಅಂತ ಅಂದ್ರೆ ಇದಕ್ಕೆ ಎಮೋಜಿಮ್ ಇಸ್ ದ ಮೋಸ್ಟ್ ಅಂಡ್ ಮೇನ್ ಕಾರಣ ಅಂತಾನೆ ಹೇಳ್ತೀನಿ. ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ ಒಂದು ವರ್ಡ್ ಅದು ಭಾಳ ಚಿಕ್ಕದಾಗತ್ತೆ. ಅದು ಏನಂತಂದ್ರೆ ಥ್ಯಾಂಕ್ ಯು ಅನ್ನೋಂಥ ವರ್ಡ್ ಮಾತ್ರ ನಾನು ಎಕ್ಸ್ಪ್ರೆಸ್ ಮಾಡ್ಬೋದು. ಒಂದೊಂದು ಸ್ಟೆಪ್ಪಲ್ಲೂ ನಾವು ಚೇಂಜ್ ಆಗ್ತಿದ್ದೀನಿ ಅನ್ನೋದು ತುಂಬ ನನಗೆ ಅಳವಡಿಕೆ ಆಗ್ತಿದೆ. ಮತ್ತು ಎಲ್ಲ ಸ್ಕೂಲು ಕಾಲೇಜ್ಗಳಲ್ಲೂ ಇದೊಂದು ಸಬ್ಜೆಕ್ಟ್ ಅಂತ ಇಡಬೇಕು ಮಕ್ಕಳಿಗೆ. ಎಲ್ರಿಗೂ ಯೂಸ್ ಆಗುವಂಥ ಕ್ಲಾಸ್ ಇದು, ಯೂನಿಕ್ ಆಗಿದೆ. ಇಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು. ಇದೆಲ್ಲ ನಡೆಸ್ತಾ ಇರುವಂಥ ತಾರಾ ಮೇಡಮ್ಗೆ, ಸಂದೇಶ್ ಸರ್ಗೆ, ಜೊತೆಗೆ ಎಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಸೊ ಯಾರ್ಯಾರೆಲ್ಲ ಸೇರ್ಕೊಂಡಿಲ್ಲ ದಯವಿಟ್ಟು ಸೇರ್ಕೊಳ್ಳಿ. ಸೊ ಇಟ್ ಇಸ್ ವೆರಿ ಯೂಟಿಲೈಸಿಂಗ್. ಲೈಫ್ ಲಾಂಗ್ ಯಾರಿಗಾದ್ರೂ ಚಿರಋಣಿಯಾಗಿರ್ತೀವಿ ಅಂದರೆ ಅದು ಸಂದೇಶನ ಮತ್ತು ತಾರಾ. ಸೊ ಬನ್ನಿ ಭಾವನೆಗಳಿಗೊಂದು ಶಾಲೆನ ಎಂಟರ್ ಆಗಿ ಅದನ್ನ ಫೀಲ್ ಮಾಡಿ. ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಂತಿದ್ದೀನಿ ನಿಮಗೆ, ಇದರಿಂದ ಲಾಸ್ ಆಗೋದಂತೂ ಏನೂ ಇಲ್ಲ, ಬಟ್ ಲೈಫಲ್ಲಿ ತುಂಬಾನೇ ಪಡ್ಕೊಂತೀನಿ ನಾನು. ಅದಕ್ಕೆ ನಾನು ಶೋರ್ ಗ್ಯಾರಂಟಿ ಕೊಡ್ತೀನಿ ನಾನು. ಎಲ್ಲೋ ಥ್ಯಾಂಕ್ ಯು ಟು ತಾರಾ ಮ್ಯಾಮ್ ಆ್ಯಂಡ್ ಸಂದೇಶ್ ಸರ್. ಥ್ಯಾಂಕ್ ಯು ಟು ಹೋಲ್ ಮೈ ಎಮೋಜಿಮ್. ಥ್ಯಾಂಕ್ ಯು.